ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 40 ಕರ್ನಾಟಕದ ಈ ಆಡಳಿತ ಯೋಜನೆಗಳನ್ನ ನೋಡ್ಬೇಕು ಅಂತ. ಸೊ ನಾವು ನಡೆಸ್ತಾ ಇರುವಂತಹ KS 2024ಕ್ಕೆ ಬೇಕಾಗುವಂತಹ 40 ದಿನ ರ್ಯಾಪಿಡ್ ರಿವಿಷನ್ ಸೀರೀಸ್ನ ಡೇ 14 ಇವತ್ತು. ಸೊ ಈ ಸೀರೀಸ್ ನಲ್ಲಿ ನಾವು ಡೇ 30 ಕರ್ನಾಟಕದ ಈ ಆಡಳಿತ ಸೇವೆಗಳನ್ನ ನೋಡಿದ್ವಿ. ಅದರ ಪಾರ್ಟ್ 2 ಅನ್ನ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಕೆಳಗಿನ ಯಾವ ಈ ಆಡಳಿತ ಅಪ್ಲಿಕೇಶನ್ಗಳು ವಿಧಾನಸಭಾ ಕ್ಷೇತ್ರವಾರು ಸರ್ಕಾರಿ ಅನುದಾನ ಬಿಡುಗಡೆಯನ್ನು ಒದಗಿಸುತ್ತದೆ? ಸೊ ಆಕಾಂಕ್ಷ, ಸೇವಾ ಸಿಂಧು, ಅವಲೋಕನ ಮತ್ತು ಕಾವೇರಿ 2.0. ಸೊ ಇಷ್ಟರಲ್ಲಿ ಯಾವುದು ವಿಧಾನಸಭಾ ಕ್ಷೇತ್ರವಾರು ಇದನ್ನ ಅನುದಾನವನ್ನ ಕೊಡುತ್ತೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೆಯದಾಗಿ ಮೌಲ್ಯ ಅಪ್ಲಿಕೇಶನ್. ಸೊ ಬಹಳನೇ ಇಂಪಾರ್ಟೆಂಟ್ ಆದಂತದ್ದು ಯಾವುದ್ರು ಅಂತ ಕೇಳಿದ್ರೆ ಮುದ್ರಣ, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇರುವಂತದ್ದು. ಏನ್ ಮಾಡುತ್ತೆ ಇದು ಅಂದ್ರೆ ಹೆಲ್ಪ್ಸ್ ಲೊಕೇಟ್ ಕರ್ನಾಟಕ ಸರ್ಕಾರದ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ SRO ಮತ್ತು DRO ಕಚೇರಿಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಮತ್ತು ಉಸ್ತುವಾರಿ ವ್ಯಕ್ತಿಯ ವಿವರಗಳನ್ನು ಕೊಡುತ್ತೆ. ಯಾರು ಈ ಡೀಟೇಲ್ಸ್ ಇನ್ಚಾರ್ಜ್ ಪರ್ಸನ್ ಡೀಟೇಲ್ಸ್ ಏನು ಅಂತ ಕೊಡುತ್ತೆ ಮತ್ತು ಸರ್ವೆ ನಂಬರ್ಗಳು, ಅವರ ಓನರ್ಗಳು ಯಾರು, ಸೊ ಸರ್ವೆಯ ಸಂಖ್ಯೆಯ ಓನರ್ ಯಾರು, ಮಾಲೀಕತ್ವ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಸೊ ಆಸ್ತಿ ಮೌಲ್ಯಮಾಪನ ವಿವರಗಳಿಗಾಗಿ ಕಾವೇರಿ ಆನ್ಲೈನ್ ಸೇವೆಗೆ ಲಿಂಕ್ ಗಳನ್ನು ಕೂಡ, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಇನ ಡೀಟೇಲ್ಸ್, ಎಷ್ಟು ಈ ಪ್ರಾಪರ್ಟಿಯ ಬೆಲೆಯನ್ನ ಕಾವೇರಿ ಆನ್ಲೈನ್ ಆಪ್ ಏನಿದೆ ಅದಕ್ಕೆ ಲಿಂಕ್ ಮಾಡ್ತಾರೆ. ಓಕೆ, ಸೊ ಎಲ್ಲವೂ ಒಂದೇ ಕಡೆ ತರೋದಕ್ಕಾಗೋದಿಲ್ಲ, ಬಟ್ ಅದನ್ನ ಲಿಂಕ್ ಮಾಡಿದಾಗ ಈ ಅಪ್ಲಿಕೇಶನ್ ಯೂಸ್ಫುಲ್ ಆಗುತ್ತೆ. ಸೊ ಮೌಲ್ಯ ಅನ್ನೋದು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿನದ್ದು. ದೆನ್ ಖಜಾನೆ 2.0. ಸೊ ಬಹಳನೇ ಇಂಪಾರ್ಟೆಂಟ್ ಆದಂತದ್ದು. ಸೊ ಖಜಾನೆ 2 ಅನ್ನೋದು ಇಂಟಗ್ರೇಟೆಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಖಜಾನೆ DOT ಅಭಿವೃದ್ಧಿಪಡಿಸಿದೆ. ಬಜೆಟ್ ಯೋಜನೆ, ಹಣಕಾಸು ನಿರ್ವಹಣೆ ಮತ್ತು ಸುವ್ಯವಸ್ಥಿತಗೊಳಿಸುವುದಕ್ಕಾಗಿ ಇದು ಇರೋದು. ಏನೆಲ್ಲ ಬಜೆಟ್ ಹೆಂಗ್ ಪ್ಲಾನ್ ಮಾಡಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು ಅಂತ, ಮತ್ತು ಎಲ್ಲವನ್ನ ದಟ್ ಈಸ್ ಸರ್ಕಾರದ ವೆಚ್ಚಗಳಾಗಿರ್ಬೋದು, ರಸೀದಿಗಳಾಗಿರ್ಬೋದು, ವಹಿವಾಟುಗಳಾಗಿರ್ಬೋದು ಒಂದೇ ವೇದಿಕೆಯಲ್ಲಿ ಸಂಯೋಜಿಸುವಂತದ್ದು. ಸೊ ನಿಮಗೆ ಗೊತ್ತಿರಬಹುದು ಬಜೆಟ್ ನಲ್ಲಿ 4 ತರದ ಅಕೌಂಟ್ಸ್ ಇರುತ್ತೆ. ಕ್ಯಾಪಿಟಲ್ ಅಕೌಂಟ್ಸ್, ಕ್ಯಾಪಿಟಲ್ ರಿಸೀಪ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ರಿಸಿಪ್ಟ್ಸ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್. ಎವ್ರಿ ಡಿಪಾರ್ಟ್ಮೆಂಟ್, ಎವ್ರಿ ಮಿನಿಸ್ಟ್ರಿದು ಈ ತರ ಇರುತ್ತೆ. ಅದೆಲ್ಲ ವೆಚ್ಚಗಳು ಮತ್ತು ರಸೀದಿ. ವೆಚ್ಚ ಅಂದ್ರೇನೆ ಎಕ್ಸ್ಪೆಂಡಿಚರ್, ರಸೀದಿ ಅಂದ್ರೆ ರಿಸಿಪ್ಟ್. ಓಕೆ, ಮತ್ತು ವೈಶಿಷ್ಟ್ಯಗಳು ವೆಬ್ ಆಧಾರಿತ ಇಂಟರ್ಫೇಸು, ಹಣಕಾಸಿನ ವಹಿವಾಟುಗಳ ನೈಜ ಸಮಯದ ಟ್ರ್ಯಾಕಿಂಗ್. ಸೊ ಲೈವ್ ಟ್ರ್ಯಾಕಿಂಗ್, ರಿಯಲ್ ಟೈಮ್ ಆಗಿ ಏನ್ ಟ್ರಾನ್ಸಾಕ್ಷನ್ಸ್ ಇದೆ ಮತ್ತು ಆಟೋಮೆಟಿಕ್ ಆಗಿ ಕೆಲವಷ್ಟು ಕ್ಲಿಕ್ ಗಳನ್ನ ಮಾಡಿ ನಾವು ರಿಪೋರ್ಟ್ ಅನ್ನ ಜನರೇಟ್ ಮಾಡುವಂತಹ ಒಂದು ಅಪ್ಲಿಕೇಶನ್ ಇದು. ಅದಲ್ಲದೆ ಬ್ಯಾಂಕ್ಗಳ ಏಕೀಕರಣ, ಬ್ಯಾಂಕ್ಗಳಿಗೆ ಏನು ಇಂಟಗ್ರೇಟ್ ಮಾಡುವಂತದ್ದು. ಸೊ ಇದರಿಂದ ಏನ್ ಸಹಾಯ ಆಗುತ್ತೆ ಅಂದ್ರೆ ಬಜೆಟ್ ಯೋಜನೆ, ನಿರ್ಧಾರ ಮಾಡುವಿಕೆ ಮತ್ತು ಸಂಪನ್ಮೂಲ ಹಂಚಿಕೆ ಹೆಚ್ಚಿಸುತ್ತದೆ ಅನ್ನೋದು ಮುಖ್ಯವಾದಂತಹ ವಿಷಯ. ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆಯ ಆಪ್ ಇದು. ಅಗ್ರಿಕಲ್ಚರ್ ರಿಲೇಟೆಡ್ ಆದಂತಹ ಸ್ಕೀಮ್ಸ್, ಅಗ್ರಿಕಲ್ಚರ್ ಅಲ್ಲಿ ಬಹಳಷ್ಟು ಇ ಇಂಟರ್ವೆನ್ಷನ್ಸ್ ಇನ್ ಟು ಏಡ್ ಅಗ್ರಿಕಲ್ಚರ್ ಅಂತ ಒಂದು ಸೆಪರೇಟ್ ಆದ ಟಾಪಿಕ್ ಇದೆ. ಸೊ ಇ ಇಂಟರ್ವೆನ್ಷನ್ಸ್ ಟು ಏಡ್ ಅಗ್ರಿಕಲ್ಚರ್ ಅಂತ. ಸೊ ಏನಪ್ಪಾ ಅಂತ ಕೇಳಿದ್ರೆ ಅದು ಕೃಷಿ ಬಂಧು ಅಂತ ಫಸ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನದ್ದು. ಏನು ಅಂದ್ರೆ ಆನ್ಲೈನ್ ವ್ಯಾಪಾರ ರಚನೆ ಮತ್ತು ಉತ್ಪನ್ನ ಅಥವಾ ಸೇವೆ ಖರೀದಿಯನ್ನು ಒದಗಿಸುತ್ತದೆ. ಸೊ ಇದು ಆನ್ಲೈನ್ ಅಲ್ಲಿ ವ್ಯಾಪಾರ ಹೇಗ್ ಮಾಡಬಹುದು ಮತ್ತು ಯಾವುದೆಲ್ಲ ಸೇವೆ ಪ್ರಾಡಕ್ಟ್ ಮತ್ತೆ ಸರ್ವಿಸಿನ ಪರ್ಚೇಸ್ ಮಾಡುವುದರ ಬಗ್ಗೆ ಅನುಭವಿ ಉತ್ಸಾಹಿಗಳಿಂದ ಅಭಿವೃದ್ಧಿ ಪಡಿಸಲಾಗಿದೆ. ಯಾರೆಲ್ಲ ಎಕ್ಸ್ಪರ್ಟೈಸ್ಡ್ ಇರುವಂತವರು ಮತ್ತು ಇ ಕಾಮರ್ಸ್ ಅನ್ನ ಮತ್ತು ಅಗ್ರಿಕಲ್ಚರ್ ಇಂಡಸ್ಟ್ರಿನ ಒಟ್ಟುಗೊಳಿಸುವಂತದ್ದು. ಸೊ ಇಷ್ಟಕ್ಕೆ ಮುಂಚೆ ಇ ಕಾಮರ್ಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಫಸ್ಟ್ ಈ ಬುಕ್ಸ್ ಅನ್ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಇ ಕಾಮರ್ಸ್ ಎಲ್ಲವನ್ನೂ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಬಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಸೆಲ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಏನು ಅಪ್ಲಿಕೇಶನ್ ಅಂದ್ರೆ ಕೃಷಿ ಬಂಧು ಅಂತ. ಸೊ ಕೇವಲ ಒಂದು ಶಾಪಿಂಗ್ ಕಾರ್ಟ್, ಮೋರ್ ದನ್ ಜಸ್ಟ್ ಶಾಪಿಂಗ್ ಕಾರ್ಟ್ ಗಿಂತ ಹೆಚ್ಚಾದಂತದ್ದು ಹಲವಾರು ಪ್ರಯೋಜನಗಳಿಂದ ಬೆಳೆಯುತ್ತಿರುವ ವೇದಿಕೆ ಇದು. ಯಾವುದು? ಕೃಷಿ ಬಂಧು ಆಪ್. ದೆನ್ ವೆರಿ ಇಂಪಾರ್ಟೆಂಟ್, ಫ್ರೂಟ್ಸ್
ಪ್ರೋಗ್ರಾಮ್. ಸೊ ಇದು ಫ್ರೂಟ್ಸ್ ಅಂತ ಅಂದ್ರೆ ಏನು ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ್ಬಿಟ್ಟು ನಿಮೋನಿಕ್ಸ್ ಅನ್ನ ಮಾಡಿದ್ದಾರೆ. ಏನಿದು ಅಂತ ಕೇಳಿದರೆ ಎಲ್ಲ ಮಿನಿಸ್ಟ್ರೀಸು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸೆರಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸು, ಇವರೆಲ್ಲರೂ ಆ ಫಾರ್ಮರ್ಸ್ ಗೆ ಹೆಲ್ಪ್ ಮಾಡಬೇಕು ಅಂತ. ಬಟ್ ಎಲ್ಲರೂ ಫಾರ್ಮರ್ಸ್ ಗೆ ನೀವು ಯಾವ ಲ್ಯಾಂಡು ಎಲ್ಲಿದೆ ಖಾತಾ ಪತ್ರ ತೋರಿಸಿ ಅಂತ ಎವ್ರಿ ಟೈಮ್ ಕೇಳಿದ್ದಾರೆ. ಆ ಫಾರ್ಮರ್ಸ್ ಗೆ ಯಾವ ಬೆನಿಫಿಟ್ಸು ಬೇಡ, ಏನೂ ಬೇಡ ಅಂತ ಬಿಟ್ಟು ಬಿಡ್ತಾರೆ. ಅದರ ಒಂದು ಅದನ್ನ ಹಾಗಾಗಬಾರ್ದು ಅಂತ DPAR, ಇ ಆಡಳಿತ ಇಲಾಖೆ ಮತ್ತು NIC ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಸೊ ಇದು ದಿಸ್ ಈಸ್ ಹಣ್ಣುಗಳು ಅಲ್ಲ ಫ್ರೂಟ್ಸ್ ಅನ್ನುವ ಪ್ರೋಗ್ರಾಮು ಉತ್ತಮ ಲಾಭದ ಪ್ರವೇಶಕ್ಕಾಗಿ ರೈತರ ಡೇಟಾಬೇಸ್ ಅನ್ನು ಮತ್ತು ಸಂಘಟಿಸುವ ಗುರಿಯನ್ನು ಹೊಂದಿದೆ. ಯೂನಿಫೈಡ್ ಡೇಟಾಬೇಸ್ ಫಾರ್ ಬೆಟರ್ ಬೆನಿಫಿಟ್ ಆಕ್ಸೆಸ್, ಬೇರೆ ಬೆನಿಫಿಟ್ ಡಿಸ್ಟ್ರಿಬ್ಯೂಷನ್ ಇನ ಪ್ರಾಬ್ಲಮ್ಸ್ ಅನ್ನ ಓವರ್ಕಮ್ ಮಾಡಬೇಕು ಅಂತ. ದೆನ್ ಕೃಷಿ ಯಂತ್ರಧಾರೆ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮು. ಸೊ ಏನು ಕಸ್ಟಮ್ ಹೈಯರ್ ಸರ್ವಿಸ್ ಸೆಂಟರ್ಸ್ ಅಂತ CHSCs ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ CSCs ಬಗ್ಗೆ ಕೇಳಿರ್ತೀರಾ. CHSCs ಅಂತ ಈ ಕಸ್ಟಮ್ ಬಾಡಿಗೆ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲು ಕರ್ನಾಟಕದ ಕೃಷಿ ಇಲಾಖೆ ಸ್ಥಾಪಿಸಿರುವಂತಹ ಅಪ್ಲಿಕೇಶನ್. ಏನಪ್ಪಾ ಅಂದ್ರೆ ಇವಾಗ ಟಿಲ್ಲರ್ಸ್ ಬೇಕು, ಹಾರ್ವೆಸ್ಟರ್ಸ್ ಬೇಕು. ಸೊ ಅದನ್ನೆಲ್ಲ ಪ್ರತಿಯೊಬ್ಬ ರೈತರು ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಆ ಹೈರಿಂಗ್ ಸೆಂಟರ್ಸ್ ಗಳಲ್ಲಿ ಸರ್ಕಾರ ಕೊಂಡ್ಕೊಂಡು ಅಲ್ಲಿ ಪ್ಲೇಸ್ ಮಾಡಿರುತ್ತೆ. ಆಮೇಲೆ ಈ ಜಿಲ್ಲೆಗಳಲ್ಲಿ ಇರುವಂತಹ 25 ಜಿಲ್ಲೆಗಳಾದ್ಯಂತ ಆಯ್ದ 166 ಹೋಬಳಿಯಲ್ಲಿ CHSCs ಗಳನ್ನು ಸ್ಥಾಪಿಸಿದ್ದಾರೆ SKD RDPR ಅವರು. ಓಕೆ, ಸೊ ಸ್ಮಾಲ್ ಯಂತ್ರೋಪಕರಣವನ್ನು ಒದಗಿಸುವಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಸೊ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನ್ ಕರಿತೀವಿ, 0 to 1, 1 to 2 ಹೆಕ್ಟೇರ್ಸ್ ಇರುವಂತವ್ರು, ಓಕೆ, ಇವರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಈ ಅಪ್ಲಿಕೇಶನ್ ಕೃಷಿ ಯಂತ್ರಧಾರೆ ಆಪ್. ಮೆಕನೈಸೇಷನ್ ಆಫ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ಬಹಳನೇ ಇಂಪಾರ್ಟೆಂಟ್ ಆದಂತು. ಫಾರ್ ಎಕ್ಸಾಂಪಲ್ ಅಮೆರಿಕ, US ನಲ್ಲಿ ಕೇವಲ 4-5% ಜನ ಮಾತ್ರ ಅಗ್ರಿಕಲ್ಚರಲ್ ಇನ್ವಾಲ್ವ್, ಪರ್ಸೆಂಟೇಜ್ ಪಾಪ್ಯುಲೇಷನ್ ಅಗ್ರಿಕಲ್ಚರಲ್ ಇನ್ವಾಲ್ವ್ ಆಗಿರೋದು. ಆದ್ರೆ ಅವರ GDPಗೆ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇದೆ ಅಗ್ರಿಕಲ್ಚರ್. ಹೇಗದು ಸಾಧ್ಯ ಅಂದ್ರೆ ಅದು ಮೆಕನೈಸೇಷನ್ ಇಂದ ಮಾತ್ರ ಸಾಧ್ಯ. ಚೈನಾ ಕೂಡ ಮೆಕನೈಸೇಷನ್ ಮೇಲೆ ಬಹಳ ಒತ್ತನ್ನ ಕೊಟ್ಟಿದೆ. ಸೊ ಇದನ್ನ ಪ್ರೋತ್ಸಾಹಿಸುವುದಕ್ಕಾಗಿ ಕೃಷಿ ಯಂತ್ರಧಾರೆ. ದೆನ್ ಕೃಷಿ ಯಂತ್ರಧಾರೆ ಡ್ರೈವರ್ ಅಪ್ಲಿಕೇಶನ್. ಯಾಕಪ್ಪ ಇದು ಅಂತ ಕೇಳಿದ್ರೆ, ನಾವೊಂದು ಫೋನ್ ತಗೊಂಡ್ರೇನೆ ನೆಕ್ಸ್ಟ್ ಡೇ ಏನು ಇನ್ನು ಫೋನ್ ಹೊಸದು ಇನ್ನು ಯೂಸ್ ಮಾಡ್ತಾ ಇದೀವಿ, ಗೊತ್ತಿಲ್ಲ ಕೆಲವಷ್ಟು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂತದ್ರಲ್ಲಿ ಇಂತ ಒಂದು ದೊಡ್ಡ ಏನು ಮಷೀನು, ಒಂದು ಏನು ಮೆಷಿನರಿಯನ್ನ ತಗೊಂಡ್ಬಂದ್ಮೇಲೆ ಖಂಡಿತವಾಗಿಯೂ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುವುದು ಸಾಧ್ಯವೇ ಇಲ್ಲ. ಬಟ್ ಆದ್ರೆ ರೆಂಟ್ ಒಂದಿನ 2 ದಿನ 1 ವಾರಕ್ಕೆ ತಗೊಂಡಿರ್ತಾರೆ. ಆ ಟೈಮಿನಲ್ಲಿ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನುರಿತ ಡ್ರೈವರ್ಸ್ ಗಳನ್ನ ಅದಕ್ಕಾಗಿ ನೇಮಿಸಿದ್ದಾರೆ. ಸೊ ಕರ್ನಾಟಕ ಕೃಷಿ ಇಲಾಖೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತಮ್ಮ ಮನೆ ಬಾಗಿಲಿಗೆ ಯಂತ್ರೋಪಕರಣವನ್ನು ಒದಗಿಸುವ ಹೋಬಳಿ ಮಟ್ಟದ ಕಸ್ಟಮ್ ಬಾಡಿಗೆ ಸೇವೆಗಳನ್ನು ಸ್ಥಾಪಿಸಿದೆ. ಅದರಲ್ಲಿ ಕೃಷಿ ಯಂತ್ರಧಾರೆ ಡ್ರೈವರ್ ಅಪ್ಲಿಕೇಶನ್ ಪಾರದರ್ಶಕತೆ, ನ್ಯಾವಿಗೇಷನ್, ಆಫ್ಲೈನ್ ವೈಶಿಷ್ಟ್ಯಗಳು ಮತ್ತು ಕ್ವಾಲಿಟಿ ಸರ್ವಿಸ್, ಗುಣಮಟ್ಟದ ಸೇವೆಗಳು, ಆನ್ಲೈನ್ ಮತ್ತು ನಗದು ಪಾವತಿಗಳು ಮತ್ತು ಬಹುಭಾಷಾ ಸೇವೆಗಳನ್ನು ನೀಡುತ್ತದೆ. ಸೊ ನಾವೇನೋ ಹೋಗಿ ಹೇಳಿದೀವಿ ಆದ್ರೆ ಬಂದೇ ಇಲ್ಲ ಇನ್ನು ಅಂತ ಈ ತರದ ಕಂಪ್ಲೇಂಟ್ಸ್ ಅವಾಯ್ಡ್ ಮಾಡಬೇಕು ಅಂತ. ಮತ್ತು ಡ್ರೈವರ್ಸ್ ಯಾರಿಗೆ ಏನ್ ಸೊ ನೋಡಿ ಸರ್ ನಿಮ್ಮ ರಿಕ್ವೆಸ್ಟ್ ಇಲ್ಲಿದೆ, ನಿಮ್ಗಿಂತ ಮೇಲೆ ಇವ್ರ ರಿಕ್ವೆಸ್ಟ್ ಬಂದಿದೆ, ಸೊ ನಾವು ಹಾಗಾಗಿ ಇವತ್ತು ಅವ್ರು ಇದಕ್ಕೆ ಹೋಗ್ತಾ ಇದೀವಿ, ಅದಾದ್ಮೇಲೆ ಇಲ್ಲಿಗೆ ಬರ್ತೀವಿ ಅಂತ ತೋರಿಸುವಂತಹ ಒಂದು ಪಾರದರ್ಶಕತೆ ಇರೋದು. ಅಬ್ಜೆಕ್ಟಿವ್ಸ್ ಏನು ಅಂದ್ರೆ ರೀಸನಬಲ್ ರೆಂಟ್ಸ್, ಕಾರ್ಮಿಕರ ಸಮಸ್ಯೆಗಳನ್ನು ತಗ್ಗಿಸುವುದು, ಸಮಂಜಸವಾದ ಬಾಡಿಗೆಗಳನ್ನು ನೀಡುವುದು ಮತ್ತು ರೈತರ ಲಾಭದಾಯಕತೆಯನ್ನು ಹೆಚ್ಚಿಸುವುದು. ಇದೆಲ್ಲವೂ ಕೃಷಿ ಯಂತ್ರಧಾರೆ ಡ್ರೈವರ್ ಅಪ್ಲಿಕೇಶನ್. ಇದು ನೆನಪಿನಲ್ಲಿಟ್ಕೊಳ್ಳಿ, ಇದೆರಡು ಬೇರೆ ಬೇರೆ. ದೆನ್ ಅಂತರ್ಜಲ ಅನ್ನೋದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನದ್ದು. ಸೊ ಏನು ಅಂದ್ರೆ ಇಲಾಖೆಯ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮೊಬೈಲ್ ಅಪ್ಲಿಕೇಶನ್. ಯಾವುದೆಲ್ಲ ಆ ಪರ್ಟಿಕ್ಯುಲರ್
ಡಿಪಾರ್ಟ್ಮೆಂಟ್ ಇದೆಯೋ ಅದನ್ನ ವಶಪಡಿಸಿಕೊಂಡು ವೀಕ್ಷಣಾ ಬಾವಿಗಳಿಂದ ಅಂತರ್ಜಲ ಮಟ್ಟದ ದತ್ತಾಂಶವನ್ನು ಸಂಗ್ರಹಿಸುವುದು ಮತ್ತು ಅಂತರ್ಜಲ ನಿರ್ದೇಶನಾಲಯದ ಇಲಾಖೆಯ ಬೋರ್ವೆಲ್ ಮತ್ತು ಚೆಕ್ ಡ್ಯಾಂಗಳ ಸಲಹಾ ವಿವರಗಳನ್ನು ಸೆರೆ ಹಿಡುವುದು. ಸೊ ಈ ಗವರ್ಮೆಂಟ್ ಆಫ್ ಕರ್ನಾಟಕದ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ KGWA ಅಂತ CGWA ತರ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ತರ KGWA ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಇನ ಸೆಕ್ಷನ್ 3 ಅಲ್ಲಿ ಸೆಟಪ್ ಆಗಿರುವಂತಹ ಸ್ಟ್ಯಾಟ್ಯೂಟರಿ ಬಾಡಿ. ಇದು ಸ್ಟೇಟ್ ಲೆವೆಲ್ ಅಲ್ಲಿ ಸೆಟಪ್ ಆಗಿರುವಂತಹ ಬಾಡಿ. ಅದರ ಒಂದು ಅಪ್ಲಿಕೇಶನ್ ಅಂತರ್ಜಲ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಇದು ಗ್ರೌಂಡ್ ವಾಟರ್ ರಿಲೇಟೆಡ್. ಸೊ ಬಾವಿಗಳಿಂದ ಅಂತರ್ಜಲ ಮಟ್ಟದ ದತ್ತಾಂಶ, ಬೋರ್ವೆಲ್ಲಿನ ಒಂದು ಮತ್ತೆ ಚೆಕ್ ಡ್ಯಾಮ್ಸ್ ಇನ ವಾಟರ್ ಲೆವೆಲ್, ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು. ದೆನ್ ಬೆಲೆ ದರ್ಶಕ ಅಂತ ಆಪ್ ಅಪ್ಲಿಕೇಶನ್ ಅಥವಾ ಈ ವೆಬ್ಸೈಟ್ ಏನಿದು ಅಂತ ಕೇಳಿದ್ರೆ ಯಾವ ಕ್ರಾಪ್ ಸರ್ವೆ ಮಾಡಿದ್ದಾರೆ. ದಿಸ್ ಆಪ್ ಈಸ್ ಟು ಸಿ ದ ಕ್ರಾಪ್ ಸರ್ವೆ ವಿಚ್ ಆರ್ ಡನ್. ಮಾಡಿದ ಬೆಳೆ ಸಮೀಕ್ಷೆಯನ್ನು ನೋಡಲು ಈ ಅಪ್ಲಿಕೇಶನ್ ಆಗಿದೆ. ಸೊ ಕ್ರಾಪ್ ಸರ್ವೆ ಮಾಡಿರೋದನ್ನ ಏನ್ ಸರ್ವೆ ಮಾಡಿದ್ದಾರೆ ಅಂತ ನೋಡೋದಕ್ಕಾಗಿರೋದು. ಇದರಲ್ಲಿ ನೀವು ಅಪ್ಲೋಡ್ ಮಾಡಿದ ಚಿತ್ರಗಳನ್ನು ಮತ್ತು ಸಮೀಕ್ಷೆಯನ್ನು ಮಾಡಿದ ಸರ್ವೇಯರ್ ವಿವರಗಳನ್ನು ನೋಡಬಹುದು. ಸೊ ಯಾರು ಸರ್ವೆ ಮಾಡಿದ್ದಾರೆ ಏನಿದು ಅಂತ ನೋಡುವಂತಹ ಒಂದು ಅಪ್ಲಿಕೇಶನ್ ಬೆಲೆ ದರ್ಶಕ. ದೆನ್ ಆಪ್ತಮಿತ್ರ. ಸೊ ನೀವೆಲ್ಲ ಆಪ್ತಮಿತ್ರ ಫಿಲಿಂ ನೋಡಿರ್ತೀರಾ. ಈ ಅಪ್ಲಿಕೇಶನ್ ಬಂದ್ಬಿಟ್ಟು COVID-19 ಟೈಮಿನಲ್ಲಿ ಬಂದಂತಹ ಇಂಪಾರ್ಟೆಂಟ್ ಆದಂತಹ ಅಪ್ಲಿಕೇಶನ್. ಏನಿದು ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಲಾಂಚ್ ಮಾಡಿರುವ ಅಪ್ಲಿಕೇಶನ್. ಹೆಸರು ಕೇಳಿದ್ರೆ ಇದು COVID-19 ಬಗ್ಗೆ ಅನ್ಸಲ್ಲ, ಆದ್ರೆ ಕರೋನಾ ವೈರಸ್ ಪೀಡಿತ ವೈದ್ಯಕೀಯ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ಕರ್ನಾಟಕ ಸರ್ಕಾರವು ಆಪ್ತಮಿತ್ರ ಸಹಾಯವಾಣಿ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಸೊ ಇದು ನೀವು ಅದನ್ನ ಡೌನ್ಲೋಡ್ ಮಾಡಬಹುದು. ಈ ಸಹಾಯವಾಣಿ ಆಯುಷ್ ಅಂತಿಮ ವರ್ಷದ ಸ್ವಯಂ ಸೇವಕ ವಿದ್ಯಾರ್ಥಿಗಳು. ಸೊ ಆಯುಷ್ ಯಾರೆಲ್ಲ ಓದ್ತಾ ಇದ್ದಾರೆ, ಆಯುರ್ವೇದಿಕ್, ಯೋಗ, ಯುನಾನಿ, ಇದರಲ್ಲೆಲ್ಲ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರಿದಾರೋ ಅವರು, ಇಲ್ಲ ನಾವು ವಾಲಂಟಿಯರ್ ಆಗಿ ಸಹಾಯ ಮಾಡಬೇಕು ಅಂತಿರೋರು, MBBS ವಾಲಂಟಿಯರ್ ಆಗಿ ಡಾಕ್ಟರ್ಸ್ ಆಗಿ ಯಾರೆಲ್ಲ ಇದ್ದಾರೋ, ಸ್ವಯಂ ಸೇವಕ ವೈದ್ಯರಿಂದ ಸಿಬ್ಬಂದಿಯನ್ನು ಹೊಂದಿದೆ, ಅಪಾಯದ ಮೌಲ್ಯಮಾಪನ, ಏನೆಲ್ಲ ಒಂದು ರಿಸ್ಕ್ ಅಸೆಸ್ಮೆಂಟ್ ಮಾಡಬೇಕು, ಮತ್ತು ಕೆಲವರಿಗೆ ಕೌನ್ಸಿಲಿಂಗ್ ಅನ್ನ ಮಾಡುವ ಅವಶ್ಯಕತೆ ಇರುತ್ತೆ. ದೆನ್ ಟೆಲಿಮೆಡಿಸಿನ್ ಕೊಡೋದು. ಸೊ ಆಪಿನ ಮುಖಾಂತರ ಆ ಕಡೆ ಇರೋರಿಗೆ ಸೊ ನಿಮ್ಗೆ ಈ ರೋಗ ಲಕ್ಷಣಗಳು ಇದೆಯಾ, ಈ ಟೈಮ್ ನಲ್ಲಿ ಇದನ್ನ ತಗೋಬೇಕು ಅಂತ ಹೇಳೋದು, ಇದನ್ನೆಲ್ಲ ಮಾಡೋದು. ಪ್ಲಸ್ ರೆಫರಲ್ ಅನ್ನ ಮಾಡೋದು. ನೆಕ್ಸ್ಟ್ ಯಾರನ್ನ ಕನ್ಸಲ್ಟ್ ಮಾಡಬೇಕು, ಸುತ್ತಮುತ್ತ ಯಾವ ಡಾಕ್ಟರ್ಸ್ ಇದಾರೆ, ಯಾವ ಹಾಸ್ಪಿಟಲ್ ಇದೆ ಅನ್ನೋದನ್ನ ಹೇಳುವಂತದ್ದು. ಈ ಸಹಾಯವಾಣಿಯು ಬೆಂಗಳೂರು, ಮೈಸೂರು ಮತ್ತು ಮಂಗಳೂರು ಬಂಟ್ವಾಳಗಳಲ್ಲಿ 300 ಆಸನ ಸಾಮರ್ಥ್ಯದೊಂದಿಗೆ ಸಹಾಯವಾಣಿ ಕೇಂದ್ರದೊಂದಿಗೆ ಬೆಳಗ್ಗೆ 8 ರಿಂದ ರಾತ್ರಿ 8ರವರೆಗೆ ಕಾರ್ಯ ನಿರ್ವಹಿಸುತ್ತದೆ ಅಥವಾ ಆ ಟೈಮಿನಲ್ಲಿ ನಿರ್ವಹಿಸುತ್ತಿತ್ತು. ಈ ಉಪಕ್ರಮ ಅಪ್ಲಿಕೇಶನ್ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಲವಷ್ಟಿದೆ. ILI ಅಂದ್ರೆ ಏನಪ್ಪಾ ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ. ಯಾವ್ದೋ ಒಂದು ಇನ್ಫ್ಲೂಯೆನ್ಸಾ ಟೈಪ್ ಅನ್ಸ್ತಾ ಇದೆ, ಫ್ಲೂ ಬಂದಿದೆ ಅಂತ. ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಫ್ಲೂ ಆಗಿದೆ, ಫ್ಲೂ ಅಂದ್ರೆ ಇನ್ಫ್ಲೂಯೆನ್ಸಾದು ಫ್ಲೂ, ಆಯ್ತಾ. ಸೊ ದೆನ್ ಸೆರಿ ಅಂತ, ತೀವ್ರ ಉಸಿರಾಟದ ಸೋಂಕು ಸೆರಿ. ಸೊ ಬೇಸಿಕಲಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಮತ್ತು ಕೊರೋನಾ ವೈರಸ್ ಲೈಕ್ ಸಿಂಪ್ಟಮ್ಸ್ ಇರುವುದನ್ನೆಲ್ಲ ರಿಪೋರ್ಟ್ ಮಾಡುವ ಒಂದು ಅವಕಾಶ ಇರುತ್ತೆ. ಸೊ ಯಾವುದೆಲ್ಲ ಲೋ ರಿಸ್ಕ್ ಕೇಸಸ್ ಇರುತ್ತೋ ಅವ್ರಿಗೆ ಕಂಪ್ಲೀಟ್ ಆಗಿ ಗುಣಮುಖ ಆಗೋವರೆಗೂ ಅದನ್ನ ನೋಡ್ತಾರೆ. ಇದನ್ನ ಯಾರು ಡೆವಲಪ್ ಮಾಡಿರೋದು ಅಂತ ಕೇಳಿದರೆ ನ್ಯಾಸ್ಕಾಮ್ ಹೆಲ್ಪಿನೊಂದಿಗೆ ಇದರೊಂದಿಗೆ ಹೆಲ್ತ್ ಅಂಡ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರುವಂತಹ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಒಡೆತನದಲ್ಲಿ ಇದನ್ನ ಡೆವಲಪ್ ಮಾಡಿರೋದು. ರೈಟ್. ಸೊ ಇದು ಆಪ್ತಮಿತ್ರ ರಿಲೇಟೆಡ್. ಅದೇ ರೀತಿಯಾಗಿ ಕೊರೋನಾ ವಾಚ್ ಅನ್ನೋದು ಇನ್ನೊಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಒಂದು ಅಪ್ಲಿಕೇಶನ್. ಇದರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಈ ಕೊರೋನಾ ಪೀಡಿತ ರೋಗಿಗಳ ಸ್ಥಿತಿಗಳ ಮತ್ತು 14 ದಿನ ಚಲನೆಯ ಇತಿಹಾಸವನ್ನು ಪ್ರದರ್ಶಿಸುತ್ತದೆ. ಸೊ ಅವ್ರ 14 ಡೇ ಏನಾಗಿದೆ, ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ರಿಕವರಿಯಲ್ಲಿದ್ದಾರೆ ಅಂತ. ಕೊರೋನಾ ಅಫೆಕ್ಟೆಡ್ ಪೇಷಂಟ್ಸ್ ಆಲ್ರೆಡಿ ಅವರದ್ದು ಇದು ಹೆಲ್ಪ್ ಲೈನ್ಸ್ ಫಾರ್ ಪಬ್ಲಿಕ್ ಟು ಕಾಂಟ್ಯಾಕ್ಟ್ ಇಫ್ ಫೌಂಡ್ ಇನ್ ಅಫೆಕ್ಟೆಡ್ ಏರಿಯಾ. ಸೊ ಕೊರೋನಾ ಅಫೆಕ್ಟೆಡ್ ಏರಿಯಾಸ್ ಒಳಗಡೆ ಯಾರನ್ನ ಇದ್ರೆ ಆ ಏರಿಯಾದವರು ಕಾಲ್ ಮಾಡುವಂತ ವ್ಯವಸ್ಥೆ. ವೈರಸ್ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳನ್ನು ಗುರುತಿಸಿ ಅನುಕೂಲವಾಗುತ್ತದೆ. ಮಾದರಿ ಸಂಗ್ರಹ ಕೇಂದ್ರಗಳು ಮತ್ತು ಪರೀಕ್ಷಾ ಪ್ರಯೋಗಾಲಯಗಳು ಹೊಂದಿದೆ. ಸೊ ಕಲೆಕ್ಷನ್ ಸೆಂಟರ್ಸ್, ಟೆಸ್ಟಿಂಗ್ ಲ್ಯಾಬ್ಸ್ ಎರಡನ್ನೂ ಇನ್ಕ್ಲೂಡ್ ಮಾಡಿರುವಂತಹ ಆಪ್ ಕೊರೋನಾ ವಾಚ್. ಓಕೆ. ದೆನ್ ದಾಸೋಹ 2020. ಸೊ ನಾವು ಈ ದಾಸೋಹ 2020 ಅಂದ್ರೆ ಬಹುಶಃ ಯಾವುದೋ ಒಂದು
ಆ, ಧಾರ್ಮಿಕ ರಿಲೇಟೆಡ್ ಆದಂತಹ ಪ್ರೋಗ್ರಾಮು ಅಥವಾ ಮಹಿಳಾ ಅಥವಾ ಮಕ್ಕಳ ಕಲ್ಯಾಣ ಯೋಜನೆ ಅನ್ಸುತ್ತೆ. ಆದರೆ ಇದು 2020ರಲ್ಲಿ ಕೋವಿಡ್-19 ಟೈಮಿನಲ್ಲಿ ರಾಜ್ಯ ಉಪಕ್ರಮ. ಸೊ ಕಟ್ಟಡ ಕಾರ್ಮಿಕರು ಮತ್ತು ಕಾರ್ಮಿಕರ ಕುಟುಂಬಗಳನ್ನು ಒಳಗೊಂಡಂತೆ ದಿನಕ್ಕೆ 2 ಬಾರಿ 1,70,000 ಜನರಿಗೆ ಆಹಾರವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ದಾಸೋಹ 2020. ಕೋವಿಡ್-19 21 ಡೇಸ್ ಲಾಕ್ಡೌನ್ ಆಗಿತ್ತಲ್ಲ, ಆ ಟೈಮಿನಲ್ಲಿ ಇದನ್ನ ಜಾರಿಗೊಳಿಸಿದ್ದರು. ಬೆಂಗಳೂರಿನಲ್ಲಿ ಅಗತ್ಯವಿರುವವರಿಗೆ ಸುಮಾರು 1 ಮಿಲಿಯನ್ ಊಟವನ್ನು ತಲುಪಿಸುವ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲು ಯಾರು ಪಾರ್ಟ್ನರ್ಸ್ ಇದಕ್ಕೆ ಅಂದ್ರೆ ಸ್ವಿಗ್ಗಿ, ಓಕೆ, ಮತ್ತು ವೆಬ್ ಸ್ವಿಗ್ಗಿ ಮತ್ತು ಇತರೆ ಆಹಾರ ಸಂಗ್ರಾಹಕರು, ಮತ್ತು ಇದರ ಪ್ಲಾಟ್ಫಾರ್ಮ್ ಯಾರು ಪ್ರೊವೈಡ್ ಮಾಡಿದರು ಅಂದ್ರೆ ಅಮೆಜಾನ್ ಅವರು ಇದರ ವೆಬ್ ಪ್ಲಾಟ್ಫಾರ್ಮ್, ಕ್ಲೌಡ್ ಸರ್ವಿಸ್ ಇದನ್ನೆಲ್ಲ ಅವರು ಪ್ರೊವೈಡ್ ಮಾಡಿದರು. ಸ್ವಿಗ್ಗಿ ಅವರ ಇಂಜಿನಿಯರ್ಗಳು ಅದರ ಸಪ್ಲೈ ಚೈನ್. ಸೊ ಈಗ ಇಷ್ಟು ಆರ್ಡರ್ಸ್ ಬಂದಿದೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಒಂದು ಬೇಸ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಇಷ್ಟು ಆರ್ಡರ್ಸ್ ಬಂದಿದೆ, ಈಗ ಇದಕ್ಕೆಲ್ಲ ತಲುಪಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ಇದು ದಾಸೋಹ 2020ಯ ಬಗ್ಗೆ ಇರುವಂತದ್ದು. ಕೋವಿಡ್-19 ವಾಲಂಟಿಯರ್ಸ್ ಆಪ್ ಅನ್ನು ಸ್ವಿಗ್ಗಿ ಅವರು ಬಿಲ್ಡ್ ಮಾಡಿದ್ದರು. ದೆನ್ ದೆನ್ ದಾಮಿನಿ. ಸೊ ದಾಮಿನಿ ಅಪ್ಲಿಕೇಶನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೆನ್ಪಿನಲ್ಲಿ ಇಟ್ಕೊಳ್ಳಿ, ಇದು ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಏನದಲ್ಲ. ಏನಿದು ಅಂದ್ರೆ ಲೈಟ್ನಿಂಗ್ ಅಪ್ಲಿಕೇಶನ್ ಅವಲೋಕನ. ಸೊ IIT ಪುಣೆ, IITM, ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ, ಓಕೆ, IITM ಅಂದ್ರೆ, ಮತ್ತು SO ಅನ್ನೋ ಇದರಿಂದ ಅಭಿವೃದ್ಧಿಪಡಿಸಲಾಗಿರುವಂತದ್ದು ಲೈಟ್ನಿಂಗ್ ಆಕ್ಟಿವಿಟಿಯನ್ನ, ಮಿಂಚಿನ ಚಟುವಟಿಕೆಯನ್ನ ಮೇಲ್ವಿಚಾರಣೆ ಮಾಡುವಂತದ್ದು ಮತ್ತು ಅಲರ್ಟ್ಸ್ ಅನ್ನ GPS ಮುಖಾಂತರ ಕಳಿಸುವಂತದ್ದು. ರೀಸೆಂಟ್ ಆಗಿ ಲೈಟ್ನಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಬಹುಪಾಲು ಜನ ಲೈಟ್ನಿಂಗ್ ಇಂದ ಪೀಡಿತರು ಯಾರು ಅಂದ್ರೆ ಗ್ರಾಮೀಣ ವಲಯದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಅಂತ. ಸೊ ಹಾಗಾಗಿ ಈ ಅಪ್ಲಿಕೇಶನ್ ಕೃಷಿ ಇಲಾಖೆಯಿಂದ ಬಂದಿರುವಂತದ್ದು. GPS ಅಧಿಸೂಚನೆಯ ಮೂಲಕ ತಮ್ಮ ಬಳಿ ಮಿಂಚಿನ ಬಗ್ಗೆ ಬಳಕೆದಾರರಿಗೆ ಎಚ್ಚರಿಕೆ ನೀಡುವಂತದ್ದು. ಮಿಂಚು ಪೀಡಿತ ಪ್ರದೇಶಗಳಲ್ಲಿ ವಿವರವಾದ ಸೂಚನೆಗಳನ್ನು ಮತ್ತು ಮುನ್ನೆಚ್ಚರವನ್ನು ನೀಡುತ್ತದೆ. ಸುರಕ್ಷತೆಗಾಗಿ ನಿರ್ದಿಷ್ಟ ಸಂದರ್ಭಗಳನ್ನು ಅನುಸರಿಸುತ್ತದೆ. ಓಕೆ, ದೆನ್ ಕಿಸಾನ್ ಅನ್ನುವ ಅಪ್ಲಿಕೇಶನ್. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಇಲಾಖೆಯ ಅಪ್ಲಿಕೇಶನ್. ಸೊ ಈ ಕಿಸಾನ್ ಏನು ಅಂದ್ರೆ ಕ್ಷೇತ್ರ ಪರಿಶೀಲನೆಗಾಗಿ ಕಿಸಾನ್ ಕ್ಷೇತ್ರ ಅಧಿಕಾರಿಗಳಿಗೆ ಮೊಬೈಲ್ ಅಪ್ಲಿಕೇಶನ್. ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಬೇಕು, ಅದಕ್ಕಾಗಿ ಇರುವಂತಹ ಇಂಟರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್. ಸೊ ಎಲ್ಲರಿಗೂ ಓಪನ್ ಫಾರ್ ಆಲ್, ಅದನ್ನೇನಂತ ಕರಿತೀವಿ, ಓಪನ್ ಫಾರ್ ಆಲ್ ಅಪ್ಲಿಕೇಶನ್ಸ್. ಬಟ್ ಇದು ಆ ತರದ್ದಲ್ಲ, ಇಟ್ ಈಸ್ ಓನ್ಲಿ ಫಾರ್ ಸಮ್ ಪೀಪಲ್. ಸೊ ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುವಂತಹ ಅಪ್ಲಿಕೇಶನ್ ಅಲ್ಲ. ಸೊ ಇದನ್ನ ಕಿಸಾನ್ ಅಂತ ಕರೀತಾರೆ. ದೆನ್ KS1. ಸೊ KS1 ಅನ್ನೋದು G2G ವಹಿವಾಟುಗಳಲ್ಲಿ ವೇಗ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುತ್ತದೆ. ಸೊ G2G ಅಂತ ಅಂದ್ರೆ ಗವರ್ನಮೆಂಟ್ ಟು ಗವರ್ನಮೆಂಟ್ ಬಿಸ್ನೆಸ್. ಗವರ್ನಮೆಂಟ್ ಟು ಗವರ್ನಮೆಂಟ್ ಹೇಗಪ್ಪ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಸ್ಟೇಟ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಇಂದ ಮುನಿಸಿಪಾಲಿಟಿ ಮತ್ತು ಪಂಚಾಯತ್ ರಾಜು, ಇದನ್ನ G2G ಬಿಸ್ನೆಸಸ್ ಅಂತ ಕರೀತಾರೆ. ಇದಕ್ಕಾಗಿ ಇರುವಂತದ್ದು KS1. ಸೊ ಎಸ್ಟಾಬ್ಲಿಷ್ ದ ಸೆಂಟರ್ ಆಫ್ ಅಂಡ್ to provide secure network connectivity and bandwidth upgradation. ಸೊ ನೆಟ್ವರ್ಕ್ ಕನೆಕ್ಟಿವಿಟಿ ಎಲ್ಲ ಈ ಬೇರೆ ಅಪ್ಲಿಕೇಶನ್ಗಳು ಯಾವ ಪ್ಲಾಟ್ಫಾರ್ಮ್ ಮೇಲೆ ಓಡಬೇಕು, ಇದೆಲ್ಲ ಮಿನಿಸ್ಟರ್ಸ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಸೊ KS1 ಆ ಟೈಮಿನಲ್ಲಿ ಎತ್ತಿ ಹಿಡಿಯುತ್ತೆ. ಇದು ಸ್ಪೀಡು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ G2G ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದು ಮುಖ್ಯ ಉದ್ದೇಶ. ಸೊ ವಿಚ್ ಆಫ್ ದ ಫಾಲೋಯಿಂಗ್, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಈ ಆಡಳಿತಕ್ಕೆ ಹೆಲ್ಪ್ ಆಗುವಂತಹ ಅಪ್ಲಿಕೇಶನ್ ಅಂತ ಕೊಟ್ಟುಬಿಟ್ಟು ನಮಗೆ ಖಜಾನೆ ಟು, KSWAN, ಅವಲೋಕನ ಅಂತ ಎಲ್ಲ ಆಪ್ಷನ್ಸ್, ಕ್ಯೂನಿಕ್ಸ್ ಅಂತ ಕೊಟ್ಟಾಗ ಕ್ಯೂನಿಕ್ಸ್ ಅಲ್ಲ, ಬಟ್ KS1 ಮತ್ತೆ ಇವೆಲ್ಲ ಅಪ್ಲಿಕೇಶನ್ ಹೆಲ್ಪ್ ಆಗುವಂತದ್ದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮನೆ ಬಾಗಿಲಲ್ಲಿ ನಾಗರಿಕ ಸೇವೆಗಳನ್ನು ಒದಗಿಸಲು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ನಮ್ಮ ಮನೆ ಬಾಗಿಲಿಗೆ ಸೇವೆಗಳನ್ನ ತರುವಂತದ್ದು. ದೆನ್ ಜನಸ್ಪಂದನ. ಸೊ ಇಲ್ಲಿ ನೋಡ್ಬೋದು 1902ಗೆ ನೆರವಿಗಾಗಿ ನೇರವಾಗಿ ಕರೆ ಮಾಡಿ 1902 ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ನಾಗರಿಕರ ಕುಂದುಕೊರತೆಗಳಿಗಾಗಿ ಒಂದೇ ಸಂಯೋಜಿತ ಅಪ್ಲಿಕೇಶನ್. ಸೊ ಜನಸ್ಪಂದನ ಪ್ರೋಗ್ರಾಮು CM ಆಫೀಸ್ ಅಲ್ಲೂ ನಡೆಯುತ್ತೆ, ಬಟ್ ಚೀಫ್ ಮಿನಿಸ್ಟರ್ ಆಫೀಸ್ ಅಲ್ಲಿ, ಚೀಫ್ ಮಿನಿಸ್ಟರ್ ರೆಸಿಡೆನ್ಸ್ ಟೈಮಿನಲ್ಲಿ ಜನಸ್ಪಂದನ ವಾರಕ್ಕೊಮ್ಮೆ ನಡೆಯುತ್ತೆ. ಎಲ್ಲ ಭಾವನೆಗಳು, ಎಲ್ಲ ಕುಂದುಕೊರತೆಗಳು ಆ ಟೈಮನ್ನೆಲ್ಲ ಆಗ್ಬೇಕು ಅಂತ ಅಂದಾಗ ಕಷ್ಟ ಆಗೋದ್ರಿಂದ 24 hours
7 days a week ಓಪನ್ ಇರುವಂತಹ ಒಂದು ಪೋರ್ಟಲ್ಲು ಜನಸ್ಪಂದನ. ಇದು ಎಲ್ಲ ಇಲಾಖೆಗಳಾದ್ಯಂತ ಕುಂದುಕೊರತೆಗಳನ್ನು ಸಂಗ್ರಹಿಸಲು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಮತ್ತು ಅಧಿಕಾರಿಗಳು ಸಕಾಲವಾಗಿ ಕುಂದುಕೊರತೆಗಳನ್ನು ಪರಿಹರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜಿಸಲಾಗಿದೆ. ಸೊ ಕರೆಕ್ಟ್ ಟೈಮ್ ಅಲ್ಲಿ, ಟೈಮ್ಲಿ ಮ್ಯಾನರ್ ಅಲ್ಲಿ, RTI ತರ. ಸೊ RTI ನೀವು ಹಾಕಿದ್ರೆ ಒಂದಷ್ಟು ದಿನದಲ್ಲಿ ಆನ್ಸರ್ ಅನ್ನ ಕೊಡಬೇಕು. ಅದೇ ರೀತಿಯಾಗಿ ಇರುವಂತಹ ಅಪ್ಲಿಕೇಶನ್ ಜನಸ್ಪಂದನ. ದೆನ್ ಪಬ್ಲಿಕ್ ಐ. ಸೊ ಟ್ರಾಫಿಕ್ ಪೊಲೀಸ್ ಬೆಂಗಳೂರು ಸಿಟಿಯ ಒಂದು ಅಪ್ಲಿಕೇಶನ್. ಸೊ ಬೆಂಗಳೂರು ಟ್ರಾಫಿಕ್ ಪೊಲೀಸು ಪಬ್ಲಿಕ್ ಐ ಲಾಂಚ್ ಮಾಡಿದ್ದಾರೆ. iChangeMyCity.com ನೊಂದಿಗೆ ಸಹಕರಿಸಿ ಇದನ್ನ ಲಾಂಚ್ ಮಾಡಿರೋದು. ಏನು ಅಂದ್ರೆ, ಯಾರಾದ್ರೂ ಟ್ರಾಫಿಕ್ ವೈಲೇಷನ್ ಮಾಡ್ತಾ ಇದ್ದಾರೆ, ನೋಡೋರು ಟ್ರಾಫಿಕ್ ವೈಲೇಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ, ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾವಾಗ ಅನ್ಸುತ್ತೋ ಅದನ್ನ ನಾವು ನೋಡಿ ಬೇಜಾರು ಮಾಡ್ಕೊಳ್ಳಾರ್ದೆ, ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಟ್ರಾಫಿಕ್ ವೈಲೇಷನ್ ಮಾಡ್ತಾ ಇದ್ದಾರೆ, ನಾವು ಮಾಡಬಾರ್ದು ಅನ್ನೋ ಒಂದು ನಮ್ಮಲ್ಲೇ ಒಂದು ಮಾರಲ್ ಪೊಲೀಸಿಂಗ್ ಇರೋದು ಒಂದ್ ಪಾರ್ಟ್ ಆದ್ರೆ ಅವ್ರು ಮಾಡ್ತಾ ಇರೋರಿಗೆ ಶಿಕ್ಷೆಯೂ ಆಗ್ಬೇಕು. ಆದ್ರೆ ಆ ಶಿಕ್ಷೆ ಆಗೋದಕ್ಕೆ ನಾವು ಕಾರಣಕರ್ತರಾಗೋದು ಹೇಗೆ ಅಂದ್ರೆ, ಅದರ ಫೋಟೋ ಅಥವಾ ವಿಡಿಯೋವನ್ನು ಮಾಡಿ ಹಂಚಿಕೆಯನ್ನು ಪ್ರೋತ್ಸಾಹಿಸುತ್ತೆ. ಸೊ ಅವರು ಹೋಗ್ತಾ ಇರೋದನ್ನ ಕ್ಯಾಪ್ಚರ್ ಮಾಡಿ ಕಳಿಸಿದ್ರೆ ಡೌನ್ಲೋಡ್ ಮಾಡಲು ಅಪ್ಲಿಕೇಶನ್ ಲಭ್ಯವಿದೆ. ಸೊ ಇಟ್ ಇಸ್ ಎವ್ರಿಬಡಿ ಯೂಸ್ ಮಾಡುವಂತಹ ಗೂಗಲ್ ಕ್ರೋಮ್ ಅಲ್ಲಿ ಅವೈಲಬಲ್ ಇರುವಂತಹ ನಾಗರಿಕ ಕಣ್ಣು ಅಂತ. ಸೊ ಹೇಗೆ ಬೇರೆ ಬೇರೆ ಪಿಲ್ಲರ್ಸ್ ಇರುತ್ತೋ ಅದೇ ರೀತಿಯಾಗಿ ನಾಗರಿಕ ಕಣ್ಣು ಒನ್ ಆಫ್ ದ ಕಣ್ಣುಗಳು ಅಂತ ನೋಡ್ಕೋಬಹುದು. ದೆನ್ ಕಾಯಕ ಮಿತ್ರ, RDPR ಮಿನಿಸ್ಟ್ರಿಯದ್ದು, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಮಿನಿಸ್ಟ್ರಿಯ ಒಂದು ಅಪ್ಲಿಕೇಶನ್. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸರ್ಕಾರಕ್ಕಾಗಿ MG ನರೇಗಾ ಯೋಜನೆಯಡಿ ಬೇಡಿಕೆಯ ಕೆಲಸಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಅಪ್ಲಿಕೇಶನ್. ಸೊ ಇದು ಗವರ್ಮೆಂಟ್ ಆಫ್ ಕರ್ನಾಟಕ ಕ್ರಿಯೇಟ್ ಮಾಡಿರುವಂತಹ ಅಪ್ಲಿಕೇಶನ್. ಸೊ ನಾವು ಉದ್ಯೋಗ ಮಾಡಬೇಕು ಅಂತ ಇದ್ದೀವಿ, ರೈಟ್ ಟು ಲೈವ್ಲಿಹುಡ್ ಅಂಡರ್ ಅಡಿಯಲ್ಲಿ 100 days ಆಫ್ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಅಂತ ಏನ್ ಕೊಟ್ಟಿದ್ದಾರೆ ರೂರಲ್ ಏರಿಯಾಸ್ ಅಲ್ಲಿ, ಅದನ್ನ ಮಾಡಬೇಕು ಅಂತ. ಉದ್ಯೋಗ ಖಚಿತ, ಅಭಿವೃದ್ಧಿ ನಿಶ್ಚಿತ ಅನ್ನುವ ಏನು ನೇಮ್ ಇದೆ, ಇಲ್ಲೇ ನೋಡ್ಬೋದು 100 ಅಂತ ಬರೆದು ಬಿಟ್ಟಿದ್ದಾರೆ, 100 days ಆಫ್ ವರ್ಕ್. ಸೊ ಇದು ಅನ್ಸ್ಕಿಲ್ಡ್ ವರ್ಕ್ ಅಂತ ಕರೀತಾರೆ ಇದನ್ನ. ದೆನ್ ಜಲಾಮೃತ. ಸೊ ಇದು ಕೂಡ RDPR ಮಿನಿಸ್ಟ್ರಿಯದ್ದು. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ವಾಟರ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇಂದ ಅಲ್ಲ. ಏನು ಅಂದ್ರೆ, ಯಾವ ಒಂದು RDPR ಇಲಾಖೆಯ ಸ್ಥಳ ನಿರ್ದೇಶಾಂಕಗಳನ್ನು ಸೆರೆ ಹಿಡಿಯುವುದು ಮತ್ತು ಇಲಾಖೆಯ ಆಸ್ತಿಗಳ ಜಿಯೋ ಟ್ಯಾಗಿಂಗ್ ಅನ್ನು, ಸೊ ಯಾವುದೆಲ್ಲ ಒಂದು ಲೊಕೇಶನ್ ಕೋಆರ್ಡಿನೇಟ್ಸ್, ಏನೆಲ್ಲ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ ಅಸೆಟ್ಸ್ ಇದಾವೆ RDPR ಇನ್ ಅಸೆಟ್ಸ್, ಅದನ್ನ ಜಿಯೋ ಟ್ಯಾಗ್ ಮಾಡೋದು. ಸೊ ಸರ್ವೇ ಸಾಮಾನ್ಯವಾಗಿ ಇದೊಂದು ಪಾಸ್ವರ್ಡ್ ರಕ್ಷಿತವಾದಂತಹ ಇಲಾಖೆಯ ಬಳಕೆಗಾಗಿ ಇರುವಂತಹ ಅಪ್ಲಿಕೇಶನ್ ಜಲಾಮೃತ. ಇದು ಯೂಸ್ ಫಾರ್ ಆಲ್ ಅಪ್ಲಿಕೇಶನ್ ಅಲ್ಲ, ಇಲಾಖೆಯ ಒಳಗಡೆ ಇರೋರು ಓಕೆ ಇಲ್ಲಿದೆ ನಮ್ಮ ಅಸೆಟ್, ಇಲ್ಲಿ ನಮ್ಮ ಅಸೆಟ್ ಇದೆ, ಇಲ್ಲಿ ನಮ್ಮ ಅಸೆಟ್ ಇದೆ, ಇಲ್ಲಿ ನಮ್ಮ ಅಸೆಟ್ ಇದೆ ಅಂತ ಹೇಳುವಂತದ್ದು. ದೆನ್ ಈ ಗ್ರಾಮ್ ಸ್ವರಾಜ್ ಅನ್ನುವ ಅಪ್ಲಿಕೇಶನ್. ಸೊ RDPR ಮಿನಿಸ್ಟ್ರಿಯ ಇಲಾಖೆಯ ಅಪ್ಲಿಕೇಶನ್ ಈ ಗ್ರಾಮ್ ಸ್ವರಾಜ್ ಅನ್ನೋದು ಪಂಚಾಯತ್ ರಾಜ್ ಸಂಸ್ಥೆಗಳು PRIಗಳು ಕೈಗೊಂಡ ವಿವಿಧ ಚಟುವಟಿಕೆಗಳ ಪ್ರಗತಿಯನ್ನು ಪ್ರದರ್ಶಿಸುವ ಮೊಬೈಲ್ ಫೋನ್ ಅಪ್ಲಿಕೇಶನ್ ಆಗಿದೆ. ಸೊ RDPR ಮಿನಿಸ್ಟ್ರಿ ಪಂಚಾಯತ್ ರಾಜ್, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಂಚಾಯತ್ ಇರುತ್ತೆ, ಆ ಪಂಚಾಯತಿನ ಒಂದು ಏನೆಲ್ಲ ಒಂದು ರೀಸೆಂಟ್ ಆಗಿ ನಾವು ಈ ಸ್ಕೂಲ್ ಅಲ್ಲಿ ಈ ಕೊಠಡಿಯನ್ನ ಕಟ್ಟಿಸಿದ್ವಿ ಅಂತ ಏನೋ ಒಂದು ಪ್ರೋಗ್ರೆಸ್ ಅನ್ನ ಮಾಡಿದ್ರೆ ಅದನ್ನ ಹಾಕ್ಬೇಕು, ಅದನ್ನ ವ್ಯೂ ಮಾಡುವಂತದ್ದು. ದೆನ್ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ, ಗ್ರೇಟರ್ ಟ್ರಾನ್ಸ್ಪರೆನ್ಸಿ, ಹೆಚ್ಚಿನ ಪಾರದರ್ಶಕತೆ ಮತ್ತು ಮಾಹಿತಿಯ ಪ್ರವೇಶವನ್ನು ವಿಸ್ತರಿಸಲು. ಸೊ ಮಾಹಿತಿ ಆಕ್ಸೆಸ್, ಎಲ್ಲರಿಗೂ ಆಕ್ಸೆಸ್ ಇರಬೇಕು ಅಂತ ಇದೊಂದು ನ್ಯಾಚುರಲ್ ಎಕ್ಸ್ಟೆನ್ಷನ್. ವೆಬ್ ಪೋರ್ಟಲ್, ಮೊದಲಿಗೆ ವೆಬ್ ಪೋರ್ಟಲ್ ಇತ್ತು, ಅದರಿಂದ ಇವಾಗ ಮೊಬೈಲ್ ಆಗಿರುವಂತದ್ದು. ಸೊ ಈ ಗ್ರಾಮ್ ಸ್ವರಾಜ್ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿದೆ. ಓಕೆ, ಸೊ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಗ್ರಾಮ್ ಸ್ವರಾಜ್ ಅನ್ನ ಡೌನ್ಲೋಡ್ ಮಾಡಿ. ಅದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಲು ನೀವು ಪ್ರೋತ್ಸಾಹಿಸಬಹುದು. ಜನ್ಮನ್ರೇಗಾ ಅಂತ. ಸೊ ಇದು ಏನು ಮತ್ತೆ RDPR ಮಿನಿಸ್ಟ್ರಿಯದ್ದು. ಸೊ ನಾಗರಿಕ ಕೇಂದ್ರಿತ ಮೊಬೈಲ್ ಅಪ್ಲಿಕೇಶನ್, ಇದು ಯೂಸ್ ಫಾರ್ ಆಲ್ ಅಪ್ಲಿಕೇಶನ್. ಇದು ಕಾಂಬಿನೇಷನ್ ಆಫ್ ರಿಮೋಟ್ ಸೆನ್ಸಿಂಗ್ ಮತ್ತು GIS ಆಧಾರಿತ ತಂತ್ರಜ್ಞಾನಗಳು. ಏನು ಅಂದ್ರೆ MG ನರೇಗಾ ಅಡಿಯಲ್ಲಿ ವಿವಿಧ ಆಸ್ತಿಗಳ ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ಪರಿಣಾಮಕಾರಿ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭುವನ್ ಜಿಯೋ ಟ್ಯಾಗ್ ಸ್ವತ್ತುಗಳನ್ನು ಒಳಗೊಂಡಿದೆ. ಸೊ ನೀವು
ನೀವು ಮನ್ರೇಗಾ ಇಂದ ಒಂದು ಗವರ್ನಮೆಂಟ್ ಸ್ಕೂಲ್ ಕಟ್ಟಿದ್ದಾರೆ, ಗವರ್ನಮೆಂಟ್ ಹಾಸ್ಪಿಟಲ್ ಕಟ್ಟಿದ್ದಾರೆ, ರೂರಲ್ ರೋಡ್ ಕಟ್ಟಿದ್ದಾರೆ, ಅಥವಾ ಒಂದು ಸ್ಮಾಲ್ ಟ್ಯಾಂಕರ್ ಕಟ್ಟಿದ್ದಾರೆ, ಟ್ಯಾಂಕರ್ ನ ಕಟ್ಟಿದ್ದಾರೆ, ಈ ತರದ್ದನ್ನ ಏನೆಲ್ಲ ಇದೆಯೋ ಅದನ್ನ ಫೋಟೋ ತೆಗೆದ್ಬಿಟ್ಟು ಜಿಯೋ ಟ್ಯಾಗ್ ಮಾಡುವ ಇದು ಜನ್ ಮನ್ರೇಗಾ ಅನ್ನುವ ಅಪ್ಲಿಕೇಶನ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಡಿಯಲ್ಲಿ ಇರುವಂತದ್ದು. ದೆನ್ ಜಲಸಿರಿ ಅನ್ನುವ ಅಪ್ಲಿಕೇಶನ್, ಇದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಂತಹ ಅಪ್ಲಿಕೇಶನ್. ರಿಮೋಟ್ ಸೆನ್ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಮತ್ತು ಕರ್ನಾಟಕ ಮುನ್ಸಿಪಲ್ ಡೇಟಾ ಸೊಸೈಟಿಗಾಗಿ ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಗಳ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಸೊ ಯಾವ ಒಂದು ಜಿಯೋ ಟ್ಯಾಗಿಂಗ್, ಟ್ಯಾಪ್ ಕನೆಕ್ಷನ್ಸ್ ಮತ್ತು ಟ್ಯಾಪ್ ಸಂಪರ್ಕಗಳು ಮತ್ತು ಬೀದಿ ನಲ್ಲಿಗಳನ್ನು ಜಿಯೋ ಟ್ಯಾಗ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ ಅನುಕೂಲ ಮಾಡುತ್ತದೆ. ಸೊ ಇಲ್ಲಿದೆ ಟ್ಯಾಪ್ ಕನೆಕ್ಷನ್, ಇಲ್ಲಿದೆ ಏನು ಸ್ಟ್ರೀಟ್ ಟ್ಯಾಬ್ಸ್ ಅಂತ. ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ದಾವಣಗೆರೆ, ರಾಣೆಬೆನ್ನೂರು, ಹರಿಹರ ಮತ್ತು ಬ್ಯಾಡಗಿ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ. ದೆನ್ ಹಸಿರು ಅಂತ, ಸೊ ತೋಟಗಾರಿಕೆ ಇಲಾಖೆಯಲ್ಲಿ ಇರುವಂತದ್ದು. ತೋಟಗಾರಿಕಾ ಇಲಾಖೆ ಯೋಜನೆ ಅನುಷ್ಠಾನ ಮತ್ತು ನಿಧಿ ಬಳಕೆ ನಿಯಂತ್ರಣಕ್ಕಾಗಿ ಮೊಬೈಲ್ ಅಪ್ಲಿಕೇಶನ್. ಆ ಡಿಪಾರ್ಟ್ಮೆಂಟಿನ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್, ಫಂಡ್ ಏನೆಲ್ಲ ಇದೆ ಅದರ ಯುಟಿಲೈಸೇಷನ್ಗೋಸ್ಕರ ಇರುವಂತದ್ದು. ರೈತರ ಹೊಲಗಳ ಪೂರ್ವ ಮತ್ತು ನಂತರದ ಪರಿಶೀಲನೆ ಸಮಯದಲ್ಲಿ ನಿರ್ದೇಶಾಂಕಗಳು ಮತ್ತು ಫೋಟೋಗಳನ್ನು ಸೆರೆ ಹಿಡಿಯುತ್ತದೆ. ಸೊ ಪ್ರೀವಿಯಸ್, ಬಿಫೋರ್ ಅಂಡ್ ಆಫ್ಟರ್ ಇನ್ಸ್ಪೆಕ್ಷನ್ ಮತ್ತು ಡೇಟಾ ಡೌನ್ಲೋಡ್, ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ ಅನ್ನ ಕಳಿಸುವಂತದ್ದು. ದೆನ್ ಪ್ಯೂರ್ ಪ್ರೇಯರ್ ಅಂತ, ಸೊ ಧಾರ್ಮಿಕ ದತ್ತು ಇಲಾಖೆಯಿಂದ ಇರುವಂತಹ ಒಂದು ಅಪ್ಲಿಕೇಶನ್, ಮುಜರಾಯಿ ಖಾತೆಯ ಅಪ್ಲಿಕೇಶನ್. ಇದು ಶುದ್ಧ ಪ್ರಾರ್ಥನೆ ಭಾರತದಲ್ಲಿ ಧಾರ್ಮಿಕ ಸೇವೆಗಳಿಗಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದು ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ಏನಿದು ಪ್ಯೂರ್ ಪ್ರೇಯಿಂಗ್ ಅಂದ್ರೆ ಕನೆಕ್ಟಿಂಗ್ ಡಿವೋಟೀಸ್ ವಿತ್ ಡಿವೈನ್. ಸೊ ಮೈಸೂರಿನ ಆಧ್ಯಾತ್ಮಿಕ ಉತ್ಪನ್ನಗಳ ಪ್ರೈವೇಟ್ ಲಿಮಿಟೆಡ್, ಸ್ಪಿರಿಚುವಲ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಡೆವಲಪ್ ಆಗಿರುವಂತಹ ಅಪ್ಲಿಕೇಶನ್. ಬಟ್ ಮುಜರಾಯಿ ಖಾತೆಯ ಇಲಾಖೆಯ ಅಪ್ಲಿಕೇಶನ್ ಎಲ್ಲ ಟೆಂಪಲ್ಸ್, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಏನೆಲ್ಲ ಒಂದು ಫೆಸ್ಟಿವಲ್ಸ್, ಪೂಜಾ, ಜಪ, ಹೋಮ, ಹವನ, ಯಾತ್ರೆ, ಪರಿಹಾರ, ಪಂಡಿತ್ಸ್ ಯಾರೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಪುರೋಹಿತರು. ಸೊ ಇ ಕಾಮರ್ಸ್ ಅದೇ ರೀತಿ ಬೇಸಿಕಲಿ ಇ ಕಾಮರ್ಸ್ ರಿಲೇಟೆಡ್ ಆದಂತದ್ದು ಅಪ್ಲಿಕೇಶನ್ ಇದು. ಸೊ ಈ ಘಟನೆ ಇದನ್ನೆಲ್ಲ ಒಳಗಿಸುವಂತದ್ದು. ಅದಲ್ಲದೆ ಕೆಲವಷ್ಟು ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆದಂತಹ ಹೋಲಿ ಪ್ಲೇಸಸ್ ಆದಂತಹ ಗೋಕರ್ಣ, ಶೃಂಗೇರಿ, ಶ್ರೀರಂಗಪಟ್ಟಣ, ಉಡುಪಿ, ಕೊಲ್ಲೂರು, ಅಲ್ಲದೆ ಭಾರತದಾದ್ಯಂತ ಗಯಾ ಮತ್ತು ವಾರಣಾಸಿ ಇವೆಲ್ಲ ಕ್ಷೇತ್ರಗಳಲ್ಲಿ ಪೂಜೆಯನ್ನು ಮಾಡಿಸಲು ಈ ಆಪ್ ಮುಖಾಂತರ ಬುಕಿಂಗ್ ಅನ್ನ ಮಾಡಬಹುದು, ಪ್ಯೂರ್ ಪ್ರೇಯರ್ ಅಂತ. ದೆನ್ ಸಂಪರ್ಕ ಸಂಪದ ಅಂತ, ಸೊ DPAR ಪಾರ್ಟ್ ಇಂದ ಬಂದಿರುವಂತದ್ದು. ಸೊ ಕರ್ನಾಟಕದ ಸರ್ಕಾರ ಗ್ರಾಮ ಮಟ್ಟದ ಉದ್ಯೋಗಿಗಳ ಸಂಪರ್ಕ, ಸೊ ಕಾಂಟ್ಯಾಕ್ಟ್ ಆಫ್ ಎಂಪ್ಲಾಯೀಸ್ ಅಟ್ ವಿಲೇಜ್ ಲೆವೆಲ್. ಗವರ್ನಮೆಂಟ್ ಎಂಪ್ಲಾಯೀಸ್ ಯಾರು ವಿಲೇಜ್ ಲೆವೆಲ್ ಅಲ್ಲಿ ಇದ್ದಾರೋ ಆ ಎಂಪ್ಲಾಯೀಸ್ಗೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಇಂದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ DPAR, ಅವರು ಕಾಂಟ್ಯಾಕ್ಟ್ ಮಾಡಿ ಏನಾಗ್ತಾ ಇದೆ, ಏನು ಹೊಸ ಸರ್ಕ್ಯುಲರ್, ಏನು ಅದು ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದ್ದಾರೆ, ಗ್ರಾಮ ಲೆಕ್ಕಿ ಅಂತ ಏನ್ ಹೇಳ್ತೀವೋ ಅವರಿಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಅಪ್ಲಿಕೇಶನ್ ಸಂಪರ್ಕ ಸಂಪದ. ಎಂ ಪಾರಿವಾಹನ್ ಅಂತ ಒಂದು. ಸೊ ಈ ಎಂ ಪಾರಿವಾಹನ್ ಏನು ಅಂದ್ರೆ DL, ನಮ್ಮ ಮೊಬೈಲ್ ಅಪ್ಲಿಕೇಶನ್ ಎನೇಬಲ್ ಸಿಟಿಸನ್ ಟು ಡೌನ್ಲೋಡ್ ದ DL ಅಂಡ್ RC ದಾಖಲೆಗಳನ್ನು ಡೌನ್ಲೋಡ್ ಮಾಡಲು ಸಕ್ರಿಯಗೊಳಿಸುತ್ತದೆ ಮತ್ತು ಡಾಕ್ಯುಮೆಂಟಿನ ಪುರಾವೆಯಾಗಿ ಜಾರಿ ಅಧಿಕಾರಿಗಳಿಗೆ ತೋರಿಸಬಹುದು. ಸರ್ ನಾನು DL ಮರ್ತು ಬಂದ್ಬಿಟ್ಟಿದ್ದೀನಿ ಮನೆಯಲ್ಲಿ ಅಂತ ಹೇಳುವ ಒಂದು ಚಾನ್ಸ್ ಇರೋದಿಲ್ಲ. ನೀವು ಎಂ ಪಾರಿವಾಹನ್ ಆಪ್ ಅಲ್ಲಿ DL ಅನ್ನ ಡೌನ್ಲೋಡ್ ಮಾಡಿ ತೋರಿಸಬಹುದು. ಅಧಿಕಾರಿಗಳು ಅದನ್ನ ಪ್ರೂಫ್ ಆಫ್ ಡಾಕ್ಯುಮೆಂಟ್, ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಅದನ್ನ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಅಮೆಂಡೆಡ್ ಇನ್ ಮಾರ್ತ್ ಆಕ್ಟ್ ಆಸ್ ಡಿಜಿಟಲ್ ಸರ್ಟಿಫಿಕೇಟ್ ಇನ್ ಎಂ ಪಾರಿವಾಹನ್ is proof of valid DL or RC. Okay, so the government of India and government of Karnataka accepted ಆದಂತಹ ಅಪ್ಲಿಕೇಶನ್. ದೆನ್ ಕೆಶಿಪ್ ಅನ್ನುವ ಅಪ್ಲಿಕೇಶನ್. ಸೊ ಏನಿದು ಅಂದ್ರೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಏನಿದೆ, ಪ್ರಾಜೆಕ್ಟ್ ಅಂತ ಏನಿದೆ, ಲೋಕೋಪಯೋಗಿ ಇಲಾಖೆಯ ಪ್ರಾಜೆಕ್ಟ್, ದಟ್ ಈಸ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇನದ್ದು. ಯಾವ ರಾಜ್ಯ ಹೆದ್ದಾರಿಗಳ ಸುಧಾರಣೆ, ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದ ರಸ್ತೆ ಜಾಲವನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಉಪಕ್ರಮವಾಗಿದೆ. ಏನಾಗ್ತಾ ಇದೆ ಈ ಪ್ರಾಜೆಕ್ಟಿನಲ್ಲಿ ಅಂತ ನೀವು ವರ್ಲ್ಡ್ ಬ್ಯಾಂಕಿನ ಅನುದಾನದಿಂದ ಆಗ್ತಾ ಇರುವಂತಹ ಪ್ರಾಜೆಕ್ಟ್.
ಅದರ ಒಂದು ಸ್ಟೇಟಸ್ ಅಪ್ಡೇಟ್ಸ್ ಗಾಗಿರುವಂತಹ ಅಪ್ಲಿಕೇಶನ್ ಕೆಶಿಪ್. ದೆನ್ ಗೆಟ್ ಸೆಟ್ ಗೋ, ಸೆಟ್ ಅಲ್ಲಿ ಸಿಇಟಿ ಅಂತ ಫಿಕ್ಸ್ ಮಾಡ್ಬಿಟ್ಟು ಗೆಟ್ ಸೆಟ್ ಗೋ ಅಂತ ಉನ್ನತ ಶಿಕ್ಷಣ ಇಲಾಖೆಯ ಅಪ್ಲಿಕೇಶನ್ ಏನಿದು ಅಂದ್ರೆ ದಲ್ಲಿನ ಶಾಲಾ ಮತ್ತು ಪರೀಕ್ಷಾ ಪ್ರಾಥಮಿಕ ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಲಾದ ಸಹಾಯದ LMS ಅಪ್ಲಿಕೇಶನ್. LMS ಅಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಅಪ್ಲಿಕೇಶನ್ ಸಮಗ್ರ ಕಲಿಕೆಯ ವಿಷಯ ಮಾಡ್ಯೂಲ್ ಅನ್ನು ಹೊಂದಿದೆ ಮತ್ತು ಕಾರ್ಯಕ್ಷಮತೆ ಆಧಾರಿತ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಸೊ ಸಿಇಟಿ ಮತ್ತು ನೀಟ್ ಗಾಗಿ ಕೋರ್ಸ್ ಗಳನ್ನು ಇರುವಂತಹ ಅಪ್ಲಿಕೇಶನ್ ಗೆಟ್ ಸೆಟ್ ಗೋ. ಝ್ಯಾಕ್ ಆಪ್ ಹೆಸರು ಕೇಳಿದ್ರೆ ಗೆಸ್ ಮಾಡೋದು ಕಷ್ಟ. ಬೇಸಿಕಲಿ ಝೂ, ಮೃಗಾಲಯ ಪ್ರಾಧಿಕಾರ ಇಲಾಖೆಯ ಕರ್ನಾಟಕದ ಅಪ್ಲಿಕೇಶನ್ ಇದು. ಪ್ರಾಣಿಗಳ ದತ್ತು ತೆಗೆದುಕೊಳ್ಳುವುದನ್ನು ಉತ್ತೇಜಿಸುತ್ತದೆ. ಸೊ ನೀವು ಬರ್ನೇರ್ಘಟ್ಟ ಅಲ್ಲಿ ಹೋದ್ರು ಎಲ್ಲ ಎಲಿಫೆಂಟ್ಸ್ ಅನ್ನ ಹೇಗೆ ದತ್ತು ತೆಗೆದುಕೊಳ್ಳುವುದು ಅಂತ ಲಿಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಝೂಗಳಲ್ಲಿ ಹೇಗೆ ದತ್ತನ್ನು ತೆಗೆದುಕೊಳ್ಳಬೇಕು, ಅವರಿಗೆ ಬೇಕು ದತ್ತು ತೆಗೆದುಕೊಳ್ಳುವುದಂದ್ರೆ ತಗೊಂಡು ಮನೆಗೆ ಬರುವಂತದ್ದಲ್ಲ, ಅವರಿಗೆ ಆ ಅನಿಮಲ್ಗೆ ಬೇಕಾದ ಎಂಟೈರ್ ವಾರ್ಷಿಕದ ಮೇಂಟೆನೆನ್ಸ್ ಅನ್ನ ಕೊಡುವುದು ಅಂತ ಮೃಗಾಲಯದ ನಿರ್ವಹಣೆಯನ್ನು ಸುಗಮಗೊಳಿಸುತ್ತದೆ ಮತ್ತು ದೇಣಿಗೆಗಳನ್ನು ಅನುಮತಿಸುತ್ತದೆ. ಸೊ ಯಾರೋ ಒಬ್ರು CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಖಾಂತರ ನಮ್ಮ ಆಕಾಂಕ್ಷಾ ಆಪಿನಲ್ಲಿ ಹೋಗಿ ನಾವು ಡೊನೇಟ್ ಮಾಡಬೇಕು ಅಂದ್ರೆ ವೈಲ್ಡ್ ಲೈಫ್ ವೆಲ್ಫೇರ್ಗೆ ಹೋದಾಗ ಅದು ಝ್ಯಾಕಿನ ಮುಖಾಂತರ ಮೃಗಾಲಯಗಳ ಒಂದು ಸಂರಕ್ಷಣೆಯನ್ನ ಹೆಚ್ಚಿಸಬಹುದು. ಅದಲ್ಲದೆ ಎಂಟ್ರೆನ್ಸ್ ಫೀಸು, ಸಫಾರಿ ಟಿಕೆಟ್ಸ್ ಇವೆಲ್ಲವನ್ನು ಝ್ಯಾಕ್ ಆಪಿನಲ್ಲಿ ಖರೀದಿಸಬಹುದು. ದೆನ್ ಕೆಲವಷ್ಟು ಚಿಕ್ಕ ಎಲ್ಲರಿಗೂ ಗೊತ್ತಿರುವಂತಹ ಆಪ್ಸ್, KSRTC ಅಪ್ಲಿಕೇಶನ್ KS ಅವತಾರೋ, ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಮತ್ತು ಐಫೋನಿನ ಇದರಲ್ಲೂ ಸಿಗುತ್ತೆ. BMTC ಅಪ್ಲಿಕೇಶನ್, BMTC ಮೊಬೈಲ್ ಆಪ್, ಇದು ಕೂಡ ಎರಡರಲ್ಲಿಯೂ ಸಿಗುವಂತದ್ದು. ದೆನ್ ಎಜುಕೇಶನ್ ಡಿಪಾರ್ಟ್ಮೆಂಟಿನ ಎರಡು ಮುಖ್ಯ ಆಪ್ಸ್ ಇದೆ. ಆದ್ರೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದು ಯಾಕೆ ಸೈಡ್ ಬೈ ಸೈಡ್ ಕೊಟ್ಟಿದೀವಿ ಅಂದ್ರೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟಿನದ್ದು ಯಾವುದು ಅಂತ ಹೇಳಿದ್ರೆ ಜಿಯೋ ಅಟೆಂಡೆನ್ಸ್ ಶಿಕ್ಷಣ ಕಿರಣ ಅಂತ ಅಪ್ಲಿಕೇಶನ್. ಸೊ ಶಿಕ್ಷಕರ ಹಾಜರಾತಿ ಸಲ್ಲಿಕೆಗಾಗಿ ಜಿಯೋ ಹಾಜರಾತಿ ಅಪ್ಲಿಕೇಶನ್ ಇದು SATS ಕರ್ನಾಟಕ ಶಿಕ್ಷಕರಿಗೆ ಸ್ಥಾಪಿಸಲಾಗಿದೆ. ಶಾಲೆಯ ಅಪ್ಲಿಕೇಶನ್ಗೆ ಸುಲಭ ಪ್ರವೇಶವನ್ನು ಅನುಮತಿಸುತ್ತದೆ. ಸೊ ಶಿಕ್ಷಕರು ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಹಾಜರಾತಿಯನ್ನು ಸಲ್ಲಿಸಬಹುದು. ನಾವು ಇವತ್ತು ಬಂದಿದೀವಿ ಸ್ಕೂಲ್ಗೆ ಅಂತ ಹೇಳುವಂತದ್ದು. ಓಕೆ, ದೆನ್ ಶಿಕ್ಷಕ ಮಿತ್ರ ಅನ್ನುವ ಅಪ್ಲಿಕೇಶನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನದ್ದು. ಮೊಬೈಲ್ ಅಪ್ಲಿಕೇಶನ್ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ತಮ್ಮ ಸೇವಾ ವಿವರಗಳನ್ನು ವೀಕ್ಷಿಸಲು ಮತ್ತು ವಿವಿಧ ಸೇವೆಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿ ಮಾಡಲು ವೇದಿಕೆಯಾಗಿದೆ. ಅವರ ಲೀವ್ ಅಪ್ಲಿಕೇಶನ್, ಅವ್ರ ಎಷ್ಟು ಲೀವ್ ಸ್ಪೆಂಡಿಂಗ್ ಇದೆ, ಇವೆಲ್ಲವೂ ನೋಡುವಂತದ್ದು ಶಿಕ್ಷಕ ಮಿತ್ರ ಅಪ್ಲಿಕೇಶನ್. ಸೊ ಅವರ ಟ್ರಾವೆಲ್ ಅಲೋಯನ್ಸ್ ಏನಿದೆ, ಮತ್ತೆ ಅವರ ಹೌಸಿಂಗ್ ಅಲೋಯನ್ಸ್, ಹೌಸ್ ರೆಂಟಲ್ ಅಲೋಯನ್ಸ್ ಏನಿದೆ, ಅವರು ಇನ್ನು ಏನಾದ್ರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಥವಾ ಅದಕ್ಕೆ ಏನಾದ್ರೂ ಸಹಾಯ ಇದೆಯಾ, ಆ ತರದ್ದೆಲ್ಲ ನೋಡಬಹುದು. ಅವರಿಗೆ ಎಲ್ಲಿ ಎಲೆಕ್ಷನ್ಗೆ ಹಾಕಿದ್ದಾರೆ ಅನ್ನೋದು ಕೂಡ ಡೀಟೇಲ್ಸ್ ಇರುತ್ತೆ. ದೆನ್ ಬೆಂಗಳೂರಿನದ್ದು ಎರಡು ಆಪ್ಸ್ ಇದೆ. ಯಾವುದು ಅಂತ ಕೇಳಿದ್ರೆ ನಮ್ಮ ಬೆಂಗಳೂರು ಸಹಾಯ 2.0 ಅಂತ. ಸೊ ಸಹಾಯ 2.0 ಅನ್ನೋದು ಬೆಂಗಳೂರು BBMP ಅಪ್ಲಿಕೇಶನ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅಭಿವೃದ್ಧಿಪಡಿಸಲಾದ ವಿವಿಧ ಇಲಾಖೆಗಳಿಂದ ದೂರುಗಳ ಮಾಡ್ಯೂಲ್ಗಳನ್ನು ಸಂಯೋಜಿಸುತ್ತದೆ. ಕುಂದುಕೊರತೆ ನೋಂದಣಿಗೆ ಒಂದೇ ವೇದಿಕೆಯನ್ನು ಒದಗಿಸುತ್ತದೆ. ಸೊ ಯಾವುದೋ ಒಂದು ಲೋಪದೋಷಗಳು ಏನೇನಿದ್ರು BBMPಯಲ್ಲಿ, ಸರಿ ಬೆಳಗ್ಗೆ 10:30 ಆದ್ರೂ ನಮ್ಗೆ ಇನ್ನು ನಮ್ಮ ಲೇನಲ್ಲಿ ಕಸ ತಗೊಂಡು ಹೋಗಕ್ ಬಂದಿಲ್ಲ ಅಂತ ನೀವು ಆಪ್ ಅಲ್ಲಿ ಸಹಾಯ 2.0 ಅಲ್ಲಿ ಹಾಕಿದ್ರೆ ಅವ್ರು ಯಾರು ತಗೊಂಡು ಹೋಗ್ಬೇಕಾಗಿದೆಯೋ ಆ ವಾರ್ಡ್ ಇಂಜಿನಿಯರ್ ಅವ್ರಿಗೆಲ್ಲ ಮೆಸೇಜ್ ಹೋಗ್ಬಿಡುತ್ತೆ. ಅವರು 12:30 ಅಷ್ಟೊತ್ತಿಗೆ ನೀವು ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಓಕೆ, ಸೊ ಕುಂದುಕೊರತೆಗಳ ದೈನಂದಿನ ಸ್ಥಿತಿಯನ್ನು ವೀಕ್ಷಿಸಲು ನಾಗರಿಕರಿಗೆ ಅವಕಾಶ ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ನಮ್ಮ ಸಮುದಾಯ ಅನ್ನುವ ಆಪ್. ಸೊ ಸಮುದಾಯ ಡೇಟಾ ಸಂಗ್ರಹಣೆ ಮತ್ತು ಏಕೀಕರಣ. ಏನಿದು ಸಮುದಾಯ ಮಟ್ಟದ ಡೇಟಾ ಅಂತ ಕೇಳಿದರೆ ಯಾವುದೆಲ್ಲ ಆರೋಗ್ಯ ಕೇಂದ್ರಗಳು ಮತ್ತು BBMP ಯೊಂದಿಗೆ ಸಮುದಾಯ ಪ್ರಕ್ರಿಯೆಯನ್ನು ಸಂಯೋಜಿಸುತ್ತದೆ. ನ್ಯಾಷನಲ್ ಅರ್ಬನ್ ಹೌಸಿಂಗ್ ಮಿಷನ್ ಒಂದು ಪಾರ್ಟ್ ಆಗಿರುವಂತದ್ದು. ಸಮರ್ಥ ವರದಿ ರಚನೆ ಮತ್ತು ಸೇವಾ ಯೋಜನೆಗಳ ಗುರಿಯನ್ನು ಇದು ಹೊಂದಿರುತ್ತದೆ. ದೆನ್ ಬೆಳಗಾವಿಯ ಸ್ಮಾರ್ಟ್ ಸಿಟಿಯ ಒಂದು ಅಪ್ಲಿಕೇಶನ್ ಗಳಿದೆ. ಬೆಳಗಾವಿ ಸಿಟಿಸನ್ ಆಪ್, ಬೆಳಗಾವಿ ಫೀಲ್ಡ್ ಆಫೀಸರ್ ಮತ್ತು ಆಯುಷ್ ಬೆಳಗಾವಿ ಅಂತ ಈ ಮೂರು ಪ್ಲೇ ಸ್ಟೋರಿನ ಅಪ್ಲಿಕೇಶನ್ಗಳು ಲಭ್ಯವಿದ್ದಾವೆ. ಸೊ ಇದನ್ನು ನೀವು ನೋಡಬಹುದು. ದೆನ್ ಇನ್ನೊಂದು ರಾಷ್ಟ್ರೀಯ MS, ದಟ್ ಈಸ್ ಇ-ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಈ ಮಾರುಕಟ್ಟೆಗಾಗಿಯೇ ಇರುವಂತಹ ಪ್ರಮುಖ ಸರಕುಗಳು ಮತ್ತು ಪ್ರಮುಖ ಮಾರುಕಟ್ಟೆಗಳ ಆಗಮನ, ವ್ಯಾಪಾರಗಳ ಬೆಲೆ ವಿವರಗಳನ್ನು ಒದಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತಹ ಅಪ್ಲಿಕೇಶನ್. ರೈಟ್, ಇದರೊಂದಿಗೆ 40 ಕರ್ನಾಟಕದ
ಆಡಳಿತ ಯೋಜನೆಗಳು ಅನ್ನೋ ವಿಷಯವನ್ನ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.